ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಹೆಚ್ಚಳದ ಬಗ್ಗೆ ಸರ್ಕಾರದಿಂದ ಬಂದಿರುವಂತಹ ಅಧಿಕೃತ ಆದೇಶವನ್ನು ತಿಳಿಸ್ಕೊಡ್ಲಿದ್ದೇನೆ. ಹಲವಾರು ಜನ ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರಿ, ನೀವು ವೇತನ ಶ್ರೇಣಿ ಜಾಸ್ತಿ ಬಗ್ಗೆ ತಿಳಿಸಿದ್ರಿ. ತುಟ್ಟಿ ಭತ್ಯೆ ಇವಾಗ ಏನು ಆಗಸ್ಟ್ 1, 2024 ಜಾರಿಯಾಗುತ್ತೆ ಅಂತ ಹೇಳಿದರೆ, ಅದರ ಹಿಂದಿನ ಬಾಕಿ ಇರುವ ಅರಿಯರ್ಸ್ ಅಥವಾ ಬಾಕಿ ಇರುವ ತುಟ್ಟಿ ಭತ್ಯೆ ಬಗ್ಗೆ ತಿಳಿಸ್ಕೊಡಿಂದ. ಸೊ ಆದೇಶ ಬರಲಿಂದ ನಾನು ಕಾಯ್ತಾ ಇದ್ದೆ. ಇವಾಗ ಆದೇಶ ಬಿಡುಗಡೆ ಆಗಿದೆ, ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಹೇಳ್ದಾಗೆ ನನ್ನ ಚಾನಲ್ನಲ್ಲಿ ನಾನು ಅಧಿಕೃತ ಆದೇಶದ ಮೇರೆಗೆ ಏನು ಇನ್ಫಾರ್ಮೇಷನ್ ಇದ್ರೂ ನೀಡಕ್ಕೆ ಬಯಸ್ತೀನಿ. ಸುಮ್ಮನೆ ಪದೇ ಪದೇ ಹೇಳಿದ್ದೆ ವಿಷಯಗಳನ್ನು ರಿಪೀಟ್ ಅಪ್ಲೋಡ್ ಮಾಡೋದಿಲ್ಲ. ಸೊ ಹಾಗಾಗಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಏನಾದರೂ ಹೊಸ ಅಪ್ಡೇಟ್ಸ್ 7th ಪೇ ಕಮಿಷನ್ಗೆ ರಿಲೇಟೆಡ್ ಇದ್ದರೆ ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳ್ದಾಗೆ ಎಲ್ಲರೂ ನನ್ನ ಹಳೆ ವಿಡಿಯೋಸಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರಿ, ಇವಾಗ ಹೇಗೂ ಆಗಸ್ಟ್ 1 ಇಂದ ಹೊಸ ವೇತನ ಶ್ರೇಣಿ ತುಟ್ಟಿ ಭತ್ಯೆ ಎಲ್ಲ ಅನ್ವಯ ಆಗುತ್ತೆ. ಆದರೆ ಹಳೆ ಬಾಕಿ ಇರೋ ಅರಿಯರ್ಸ್ ಬಗ್ಗೆ, ಬಾಕಿ ಏನು 1/7/2022 ಏನು ಅರಿಯರ್ಸ್ ಸಿಗಬೇಕಿತ್ತೋ ಅದರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸಿ ಅಂತ. ಸೊ ಅದರ ಬಗ್ಗೆ ಇದುವರೆಗೆ ಯಾವುದೇ ಅಧಿಕೃತ ಆದೇಶ ಬಿಡುಗಡೆ ಆಗಿಲ್ಲ, ಆದರೆ ಇವಾಗ ಬಿಡುಗಡೆ ಆಗಿದೆ. ಸೊ ಆದೇಶದಲ್ಲಿ ಏನೇನಿದೆ ಅಂತ ನಾನು ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ದಟ್ ನಿಮಗೆ ಸೇಮ್ ಅದನ್ನೇ ಹೇಳಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ. ಆದೇಶದಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಕಾಲ್ಪನಿಕವಾಗಿ ಈ ಕೆಳಕಂಡಂತೆ ಕ್ರಮಬದ್ಧಗೊಳಿಸತಕ್ಕದ್ದು ಎಂದು ಆದೇಶ ತಿಳಿಸಿದೆ. ಅಂದರೆ ಏನು ನಾನು ಹೇಳ್ದಾಗೆ 1/8/2024 ನಿಮಗೆ ಗೊತ್ತೇ ಇದೆ, ಅದು 27.5 ಫಿಟ್ಮೆಂಟ್ ಫ್ಯಾಕ್ಟರ್ ಮತ್ತು 31.5% DA ಅಂತ. ಸೊ ಅದರ ಮೊದಲು ಬಾಕಿ ಇರುವಂಥ ಅರಿಯರ್ಸ್ಗೆ ಏನು ಅಂತ ಕೇಳಿದರೆ ಅದಕ್ಕೆ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ 1/7/2022 ಅಂದರೆ ಆ ವರ್ಷ ಇಡೀ 2022 ಜುಲೈಯಿಂದ ಡಿಸೆಂಬರ್ವರೆಗೂ ಅದಕ್ಕೆ ಏನು ಅರಿಯರ್ಸ್ ಕೊಡಲ್ಲ. ಸೊ ಯಾಕಂದರೆ ಹಳೇದೇ ಅನ್ವಯ ಆಗಿರುತ್ತೆ ಅಂತ. 2022 ಜುಲೈ ಅಲ್ಲಿಂದ ಏನು ಅರಿಯರ್ಸ್ ಇರಲ್ಲ. ಅದೇ 1/1/2023 ಅಂದರೆ 2023 ಜನವರಿ 1ರಿಂದ ಪರಿಷ್ಕೃತ ಮೂಲ ವೇತನದ ಮೇಲೆ 2.75%. ಇದರಲ್ಲಿ ನೀವು ನೋಡ್ಕೊಳ್ಬೋದು ಪರಿಷ್ಕೃತ ಮೂಲ ವೇತನ ಅಂದರೆ ಏನು ಅಂತ. ಪರಿಷ್ಕೃತ ಮೂಲ ವೇತನ ಅಂದರೆ ನಿಮಗೆ ಇವಾಗ ಎಷ್ಟು ಹೊಸ 7th ಪೇಯನ್ನು ಜಾರಿಗೆ ಬಂದ ಮೇಲೆ ಎಷ್ಟು ನಿಮ್ಮ ಮೂಲ ವೇತನ ಆಗುತ್ತಲ್ವ, ಅದೆಲ್ಲ ಆ್ಯಡ್ ಮಾಡಿ ಹಳೆ ಬೇಸಿಕ್ ಪೇ ಪ್ಲಸ್ 27.5% ಫಿಟ್ಮೆಂಟ್ ಪ್ಲಸ್ ಅದರ ಮೇಲೆ 31.5% DA. ಸೊ ಅದೆಲ್ಲ ಸೇರಿ ಅದರ ಮೇಲೆ ನಿಮಗೆ 2.75% ಸಿಗುತ್ತೆ. ಸೊ ಇದು ಯಾವಾಗಕ್ಕೆ ಹಳೆ DA 1/1/2023 1/7/2023 ನಿಮಗೆ ಆ ಬಾಕಿ ಅರಿಯರ್ಸ್ ಏನು ಸಿಗಬೇಕಲ್ವ ಅದರದ್ದು ಪರ್ಸೆಂಟೇಜ್ ಇಷ್ಟು. ಆಮೇಲೆ 1/7/2023 ಅಂದರೆ ಜುಲೈ 2023 ಲಾಸ್ಟ್ ಇಯರ್ ಜುಲೈಯಿಂದ ಈ ವರ್ಷದ ಜನವರಿವರೆಗೂ ಪರಿಷ್ಕೃತ ಮೂಲ ವೇತನದ ಮೇಲೆ 5.5% ಸಿಗಲಿದೆ. ಗೊತ್ತಾಯ್ತಲ್ವಾ? ಪರಿಷ್ಕೃತ ಮೂಲ ವೇತನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಹಳೆ ವೀಡಿಯೋಸಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಮುಂದಿನ ವೀಡಿಯೋದಲ್ಲೇ ನಾನು ಮಾಡಿ ಹೇಳ್ತೀನಿ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಆ ಕ್ಯಾಲ್ಕುಲೇಷನ್ನೇ ತುಂಬ ಲೆಂಗ್ತಿ ಇದೆ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಪರಿಷ್ಕೃತ ಮೂಲ ವೇತನ ಅಂತ ತಿಳ್ಕೊಳ್ಬೇಕಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ನೀವು ಗಮನ ಇಟ್ಕೊಳ್ಬೇಕು, ನಿಮಗೆ ಇವಾಗ ಹಳೇದು ಸಿಗ್ತಿದ್ದ ಮೂಲ ವೇತನ ಅಲ್ಲ, ಪರಿಷ್ಕೃತ ಮೂಲ ವೇತನದ ಮೇಲೆ. ಅಂದರೆ ಲಾಸ್ಟ್ ಇಯರ್ ಜನವರಿಯಿಂದ ಲಾಸ್ಟ್ ಇಯರ್ ಜುಲೈವರೆಗೂ ನಿಮಗೆ 2.75% ಸಿಗುತ್ತೆ. ಲಾಸ್ಟ್ ಇಯರ್ ಜುಲೈಯಿಂದ ಲಾಸ್ಟ್ ಇಯರ್ ಡಿಸೆಂಬರ್ವರೆಗೂ ನಿಮಗೆ 5.5% ಸಿಗುತ್ತೆ. ಹಾಗೆ ಈ ವರ್ಷ ಅಂದರೆ ಜನವರಿ 1, 2024 ಆಗಸ್ಟ್ ವರೆಗಡೆ ಏನಿದೆ, ಆಗಸ್ಟ್ 1 ಇದೆ ಅಲ್ವಾ, ಸೊ ಆಗಸ್ಟ್ 1 ನಿಮಗೆ 8.5% ಸಿಗುತ್ತೆ. ಈ ವರ್ಷ ಜನವರಿಯಿಂದ ಆಗಸ್ಟ್ 1 8.5% ಸಿಗುತ್ತೆ. ಇದು ಬಾಕಿ ಅರಿಯರ್ಸ್ಗೆ, ಗೊತ್ತಾಯ್ತಲ್ವಾ? ಜನವರಿ
ಆಗಸ್ಟ್ 1, 2024 ಹೊಸ ತುಟ್ಟಿ ಭತ್ಯೆ ಹೊಸ ಪ ವೇತನ ಶ್ರೇಣಿ ಪ್ರಕಾರನೇ ನಿಮಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಆದರೆ ಏನು ಇಷ್ಟು ವರ್ಷ 2023ಇಂದನೇ ಜಾರಿ ಆಗಬೇಕಿತ್ತು, ಅದಕ್ಕೇನು ಬಾಕಿ ಇತ್ತೋ ಆ ಅರಿಯರ್ಸ್ಗೆ ಈ ಪರ್ಸೆಂಟೇಜನ್ನು ಕೊಡಿಸಿದ್ದಾರೆ. ಆಮೇಲೆ ಏನು ಹೇಳಿದ್ದಾರೆ ಅಂದರೆ, ಮುಂದಿನ ತುಟ್ಟಿ ಭತ್ಯೆ ಮಂಜೂರಾತಿಯು ಈ ಸಂಬಂಧ ರಾಜ್ಯ ಸರ್ಕಾರವು ಹೊರಡಿಸುವ ಆದೇಶಗಳಲ್ಲಿ ಕ್ರಮಬದ್ಧಗೊಳಿಸಿದಂತೆ ಇರತಕ್ಕದ್ದು. ಅಂದರೆ ಇದೇ ಥರ ಇವಾಗ ಜನ್ವರಿನಲ್ಲಿ ಕೊಟ್ಟಿದ್ದಾರೆ, ಆಗಸ್ಟಲ್ಲಿ ಜಾಸ್ತಿ ಆಗಿದ್ದಿದೆ. ಇನ್ನು ಹೇಗೆ ಮಾಡಿದ್ರು ಈ ಥರ ಜನವರಿ ಮತ್ತು ಜುಲೈ ಎರಡೂ ಟೈಮಲ್ಲಿ, ಯಾಕೆಂದರೆ ಕೇಂದ್ರ ಸರ್ಕಾರದಲ್ಲಿ ಜನವರಿ ಮತ್ತು ಜುಲೈ ಎರಡೂ ಟೈಮಲ್ಲೂ ತುಟ್ಟಿ ಭತ್ಯೆಯನ್ನು ಜಾಸ್ತಿ ಮಾಡ್ತಾರೆ. ಏನು ಹೇಳಿದ್ದಾರೆ ಅಂದರೆ, ತುಟ್ಟಿ ಭತ್ಯೆಯನ್ನು 1ನೇ ಜನವರಿ ಮತ್ತು 1ನೇ ಜುಲೈರಿಂದ ಅನ್ವಯಿಸುವಂತೆ ವರ್ಷಕ್ಕೆ 2 ಬಾರಿ ಪಾವತಿಸತಕ್ಕದ್ದು. ಹಣದುಬ್ಬರದ ತಟಸ್ಥೀಕರಣವು ಎಲ್ಲ ಹಂತಗಳಲ್ಲಿ 100% ಏಕರೂಪವಾಗಿರತಕ್ಕದ್ದು. ತುಟ್ಟಿ ಭತ್ಯೆಯನ್ನು ಸಂಭಾವನೆಯ ವಿಶಿಷ್ಟ ಅಂಶವಾಗಿ ತೋರಿಸುವುದನ್ನು ಮುಂದುವರಿಸಲಾಗುವುದು ಮತ್ತು ಅದನ್ನು ಯಾವುದೇ ಉದ್ದೇಶಕ್ಕೂ ವೇತನ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ಆದೇಶ ಹೇಳಿದೆ. ಅಂದರೆ ಏನು ಹೇಳಿದ್ದಾರೆ ಅಂದರೆ, ಈ DA ಹೈಕ್ ಏನು ಕೊಡ್ತಿದ್ದಾರಲ್ವ, ನಾನು ಆಲ್ರೆಡಿ ಹೇಳಿದಾಗೆ ಕೇಂದ್ರ ಸರ್ಕಾರದಲ್ಲಿ ಇವಾಗ ಹೇಗೆ ಮಾಡ್ತಿದ್ದಾರೆ ಅಂದರೆ, ಜನವರಿ ಮತ್ತು ಜುಲೈ 2 ಸಲ DAಯನ್ನು ಕೊಡ್ತಾರೆ, ಸೊ ಅಥವಾ ತುಟ್ಟಿ ಭತ್ಯೆಯನ್ನು ಕೊಡ್ತಾರೆ. ಅದೇ ಮಾದರಿಯನ್ನು ರಾಜ್ಯದಲ್ಲೂ ಪಾಲನೆ ಮಾಡಿ 1ನೇ ಜನವರಿ ಮತ್ತು 1ನೇ ಜುಲೈ 1 ಮತ್ತು ಜನವರಿ 1 ಅಂದು ತುಟ್ಟಿ ಭತ್ಯೆಯನ್ನು ಪಾವತಿ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಬಾಕಿ ಇರುತ್ತೋ ಅದನ್ನು ಕೂಡ ಜುಲೈ 1 ಮತ್ತು ಜುಲೈ ಬಾಕಿ ಅರಿಯರ್ಸನ್ನು ಕೂಡ ಜುಲೈ 1 ಮತ್ತು ಜನವರಿ 1 ಕೊಡ್ತಾರೆ. ಆಮೇಲೆ ಹೊಸದಾಗಿ DA ಸಿಕ್ಕಿರೋದನ್ನು ಕೂಡ ಜುಲೈ 1 ಮತ್ತು ಜನವರಿ 1ಗೆ ಜಾಸ್ತಿ ಮಾಡೋದು ವರ್ಷ ಅಂದರೆ ಎವ್ರಿ ಇಯರ್ ಜುಲೈ 1 ಮತ್ತು ಜನವರಿ 1ಗೆ ತುಟ್ಟಿ ಭತ್ಯೆಯನ್ನು ಜಾಸ್ತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಇದು ತುಟ್ಟಿ ಭತ್ಯೆಯನ್ನು ಸಂಭಾವನೆ ವಿಶಿಷ್ಟ ಅಂಶವಾಗಿ ತೋರಿಸುವುದನ್ನು ಮುಂದುವರಿಸಲಾಗುತ್ತೆ. ಅಂದರೆ ಹಲವಾರು ಜನ ಹೇಳ್ತಿದ್ರೆ, ತುಟ್ಟಿ ಭತ್ಯೆಯನ್ನು ಮೂಲ ವೇತನಕ್ಕೆ ಆ್ಯಡ್ ಮಾಡಿಬಿಡಿ, ಕೇಂದ್ರ ಸರ್ಕಾರದಲ್ಲಿ ಆ್ಯಡ್ ಮಾಡಿದ್ದಾರೆ, ಹಾಗಾಗಿ ಆ ಥರ ಮೂಲ ವೇತನಕ್ಕೆ ಆ್ಯಡ್ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೂ ಕೂಡ ಹಲವಾರು ಡಿಪಾರ್ಟ್ಮೆಂಟ್ಗಳಿಂದ ಮನವಿಯನ್ನು ಸಲ್ಲಿಸಿದ್ರು. ಆದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ಸದ್ಯಕ್ಕೆ ತುಟ್ಟಿ ಭತ್ಯೆಯನ್ನು ಮೂಲ ವೇತನಕ್ಕೆ ಆ್ಯಡ್ ಮಾಡ್ತಾ ಇಲ್ಲ, ಅವರು ಅದನ್ನು ನಿಮಗೆ ಸಪ್ರೇಟಾಗಿ ಸಂಭಾವನೆ ಅಂದರೆ ಅಲೋವೆನ್ಸಸ್ ಅಂತ ನಾವು ಹೇಳ್ತೀವಲ್ಲ, ಆ ಥರ ಸಪ್ರೇಟಾಗಿಯೇ ಕೊಡ್ತಾರೆ. ಅಂದರೆ ಸಿಗುತ್ತೆ, ಮೂಲ ವೇತನಕ್ಕೆ ಆ್ಯಡ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರದಲ್ಲಿ ಏನಾಯ್ತು ಅಂದರೆ 50% ಆಯಿತು, ರೀಚ್ ಆಯಿತು ತುಟ್ಟಿ ಭತ್ಯೆ ಅಥವಾ DA ಅಂತ ಹೇಳಿಬಿಟ್ಟು ಅದನ್ನು ಅವರು ಮೂಲ ವೇತನಕ್ಕೆ ಆ್ಯಡ್ ಮಾಡಿಬಿಟ್ಟು ಮೂಲ ವೇತನನೇ ಜಾಸ್ತಿ ಮಾಡಿಬಿಟ್ರು. ಆದರೆ ಇದನ್ನು ಯಾಕೆ ಮೂಲ ವೇತನಕ್ಕೆ ಜಾಸ್ತಿ ಮಾಡಿದರೆ ಒಂದು ಅಡ್ವಾಂಟೇಜ್ ಏನಂದರೆ, ನಿಮ್ಮ ಬೇರೆ ಏನೇನು ಅಲವೆನ್ಸ್ ಸಿಗುತ್ತಲ್ವ, ಮನೆ ಬಾಡಿಗೆ ಭತ್ಯೆ, ಪ್ರಯಾಣ ಭತ್ಯೆ ಎಲ್ಲದೂ ಕೂಡ ಮೂಲ ವೇತನದ ಮೇಲೇ ಕ್ಯಾಲ್ಕುಲೇಟ್ ಆಗೋದು. ಹಾಗಾಗಿ ಹಲವಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನಮ್ಗೆ ರಾಜ್ಯ ಸರ್ಕಾರದಲ್ಲಿ ಕೂಡ ತುಟ್ಟಿ ಭತ್ಯೆಯನ್ನು ಮೂಲ ವೇತನಕ್ಕೆ ಲೀನಗೊಳಿಸಿ ಅಥವಾ ಅದಕ್ಕೆ ಸೇರಿಸ್ಬೇಡಿ ಅಂತ. ಬಟ್ ಇವಾಗ ಸದ್ಯಕ್ಕೆ ಏನು ಹೇಳಿದ್ದಾರೆ ಅಂದರೆ, ಸದ್ಯಕ್ಕೆ ತುಟ್ಟಿ ಭತ್ಯೆಯನ್ನು ಮೂಲ ವೇತನಕ್ಕೆ ಸೇರಿಸೋದಿಲ್ಲ, ಅದನ್ನು ಹೆಂಗೆ ಇದುವರೆಗೆ ಹೇಗೆ ಸಪ್ರೇಟಾಗಿ ತುಟ್ಟಿ ಭತ್ಯೆ ಅಂತ ಕೊಡ್ತಾ ಬರ್ತಿದ್ರು ಅದೇ ರೀತಿಯಾಗಿ ಮುಂದುವರಿಸಲಾಗುತ್ತೆ. ಅದನ್ನು ಮೂಲ ವೇತನಕ್ಕೆ ಸದ್ಯಕ್ಕೆ ಸೇರಿಸೋದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಷನ್ ಹಲವಾರು ಜನಕ್ಕೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ನಿಮ್ಮ ಕೊಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೂ ಅವರಿಗೆ ಇನ್ಫಾರ್ಮೇಷನನ್ನು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.